ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ RME ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು 4 ಜನ, ಒಂದೇ ಕುಟುಂಬದ 4 ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ. ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ACP ಅವರು ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ. ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನೂಪ್ ಕುಮಾರ್ ಅಂತ ಹೇಳ್ಬಿಟ್ಟು ಸುಮಾರು 38 ವರ್ಷ ವಯಸ್ಸು. ಅವರ ಹೆಂಡತಿಯಾಗಿರ್ತಕ್ಕಂಥ ರಾಖಿ ಅಂತ ಹೇಳ್ಬಿಟ್ಟು ಅವ್ರಿಗೆ 35 ವರ್ಷ ವಯಸ್ಸು. 5 ವರ್ಷದ ಹೆಣ್ಣು ಮಗು ಮತ್ತು 2 ವರ್ಷದ ಗಂಡು ಮಗು ಮೃತರಾಗಿದ್ದಾರೆ. ಗಂಡ ಹೆಂಡತಿ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಾಥಮಿಕ ಮಾಹಿತಿ ಪ್ರಕಾರ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದವರು. 2 ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗಲ್ಲಿದ್ದಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ. ಇವರು ಅನೂಪ್ ಕುಮಾರ್ ಒಂದು ಪ್ರೈವೇಟ್ ಫರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಬಿಟ್ಟೇಳಿ ಮಾಹಿತಿ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು, ಅವರು ಕೂಡ ಸಾಯಂಕಾಲ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಿದ್ದೇವೆ. ಹೆಚ್ಚಿನ ಒಂದು ಮಾಹಿತಿಯನ್ನು ಯಾಕೆ ಇವರು ಈ ಥರ ಸೂಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಿಯೋಕ್ಕೆ ಮುಂದೆ ತಿಳಿಸ್ತೇವೆ. ಯಾಕಂದರೆ ನಮ್ಮ ಸೋಕೋ ಟೀಮ್ ಆಲ್ರೆಡಿ ಹೋಗಿದೆ, ಸೋಕೋ ಟೀಮ್ ಕೂಡ ವೆರಿಫೈ ಮಾಡ್ತಿದ್ದಾರೆ. ಈ ಸದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ನಂತರ ತಮಗೆ ತಿಳಿಸ್ತೇವೆ. ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ RME ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು 4 ಜನ, ಒಂದೇ ಕುಟುಂಬದ 4 ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ. ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ACP ಅವರು ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ. ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನೂಪ್ ಕುಮಾರ್ ಅಂತ ಹೇಳ್ಬಿಟ್ಟು ಸುಮಾರು 38 ವರ್ಷ ವಯಸ್ಸು. ಅವರ ಹೆಂಡತಿಯಾಗಿರ್ತಕ್ಕಂಥ ರಾಖಿ ಅಂತ ಹೇಳ್ಬಿಟ್ಟು ಅವ್ರಿಗೆ 35 ವರ್ಷ ವಯಸ್ಸು. 5 ವರ್ಷದ ಹೆಣ್ಣು ಮಗು ಮತ್ತು 2 ವರ್ಷದ ಗಂಡು ಮಗು ಮೃತರಾಗಿದ್ದಾರೆ. ಗಂಡ ಹೆಂಡತಿ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಾಥಮಿಕ ಮಾಹಿತಿ ಪ್ರಕಾರ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದವರು. 2 ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗಲ್ಲಿದ್ದಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ. ಇವರು ಅನೂಪ್ ಕುಮಾರ್ ಒಂದು ಪ್ರೈವೇಟ್ ಫರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಬಿಟ್ಟೇಳಿ ಮಾಹಿತಿ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು, ಅವರು ಕೂಡ ಸಾಯಂಕಾಲ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಿದ್ದೇವೆ. ಹೆಚ್ಚಿನ ಒಂದು ಮಾಹಿತಿಯನ್ನು ಯಾಕೆ ಇವರು ಈ ಥರ ಸೂಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಿಯೋಕ್ಕೆ ಮುಂದೆ ತಿಳಿಸ್ತೇವೆ. ಯಾಕಂದರೆ ನಮ್ಮ ಸೋಕೋ ಟೀಮ್ ಆಲ್ರೆಡಿ ಹೋಗಿದೆ, ಸೋಕೋ ಟೀಮ್ ಕೂಡ ವೆರಿಫೈ ಮಾಡ್ತಿದ್ದಾರೆ. ಈ ಸದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ನಂತರ ತಮಗೆ ತಿಳಿಸ್ತೇವೆ.